ಮಾನುಭಾವರೇ, ಕೊನೆಯದಾಗಿರ್ತಕ್ಕಂಥ ಜನ್ಮಕ್ಕೆ ನಾವೆಲ್ಲ ಬಂದೀವಿ. ಈ ಜನ್ಮದಲ್ಲಿ ಬಂದ ಬಳಿಕ ಏನನ್ನ ತಿಳಿಬೇಕು, ಏನನ್ನ ಗಳಿಸಬೇಕು ಅಂತಕ್ಕಂಥದನ್ನ ಒಂದು ಸಲ ನಾವು ಆಲೋಚನೆಯನ್ನ ಮಾಡಲಿಲ್ಲ ಅಂದ್ರೆ ಭಗವಂತ ಇಂಥ ಒಂದು ಅಪರೂಪವಾಗಿರ್ತಕ್ಕಂಥ ಬದುಕನ್ನು ಕೊಟ್ಟದು ನಿರಾರ್ಥಕ ಆಗ್ತದೆ ಅಂತ ತಿಳ್ಕೊಂಡು ನಮ್ಮ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದ್ದಾರೆ. ಅದು ಎಚ್ಚರಿಕೆ ಗಂಟೆ ಯಾವುದು ಅಂತ ಕೇಳಿದ್ರೆ, ಪರಮಾತ್ಮ ದೇವನ ಕರುಣಿಸಿರತಕ್ಕಂಥ ಬದುಕೆಂಬ ಪಾತ್ರೆ ಬಹಳ ಅಪರೂಪವಾಗಿರ್ತಕ್ಕಂಥ ಈ ಪಾತ್ರೆ ಇದು. ಆ ಬದುಕೆಂಬ ಪಾತ್ರೆ ಸ್ವಚ್ಛ ಆಗಿತ್ತಂದ್ರ, ಹಸನಾಗಿತ್ತಂದ್ರ, ಶುಚಿಯಾಗಿತ್ತಂದ್ರ ದೇವನ ಕರುಣೆ ಓದಿದವನ ಇರಲಿ, ಓದದಾರದವನ ಇರಲಿ, ಅಕ್ಷರ ಬಲ್ಲವ ಇರಲಿ, ಅಕ್ಷರ ಅರಿಲಾರ್ದವ ಇರಲಿ, ಅವನಿಗೆ ದೇವನ ದರ್ಶನ ಆಗ್ತದೆ ಅಂತಕ್ಕಂಥ ಮಾತನ್ನ ಮಾನುಭಾವರು ನಮಗೆ ದಾರಿಯನ್ನು ತೋರಿಸಿಕೊಟ್ಟಾರೆ. ಭಾವ ಬಟ್ಟಲವನ್ನು ಹಸನಾಗಿಡಬೇಕು, ಭಾವ ತಟ್ಟೆಯನ್ನ ಸ್ವಚ್ಛಾಗಿ ಶುಚಿಯಾಗಿಡಬೇಕು. ಆ ಭಾವ ಬಟ್ಟಲು ಮತ್ತು ತಟ್ಟೆಯನ್ನು ಶುಚಿಯಾಗಿಡಬೇಕಾಗಿತ್ತಂದ್ರೆ ಎದರಿಂದ ಇಡಬೇಕು ಅಂತಕ್ಕಂಥದನ್ನ ಆಲೋಚನೆ ಮಾಡೋದು. ಮಾನುಭಾವರೇ, ಮನೆಯೊಳಗೆ ಕಸಬರಿಗೆ ಎಂದಿರ್ತದ. ಮನೆ ಬಹಳ ದೊಡ್ಡದು ಕಟ್ಟೇರಿ, ಮನೆಯೊಳಗೆ ಇನ್ನೇನೋ ವಸ್ತು, ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ತಂದಿಟ್ಟಿರಿ. ಪ್ರದರ್ಶನಕ್ಕೆ ನೋಡ್ಲಿಕ್ಕೆ ಸಾಕಷ್ಟು ಮನೆಗೆ ಮೆರಗನ್ನು ಬಂದದು. ಆದರೆ ಆ ಮನೆಯ ಸೌಂದರ್ಯವನ್ನ, ಆ ಮನೆಯ ಘನತೆಯನ್ನ, ಆ ಮನೆಯ ಬೆಳಕನ್ನು ಪ್ರದರ್ಶಿಸಬೇಕಾಗಿತ್ತಂದ್ರ ಅಲ್ಲೊಂದು ಸುಂದರವಾಗಿರತಕ್ಕಂಥ ಒಂದು 10 ರೂಪಾಯಿದ ಪಣತೆ, ಒಂದು 20 ರೂಪಾಯಿದ ಕಸಬರಿಗೆ. ಪಣತೆ ಇರಲಿಲ್ಲ ಅಂದ್ರೆ ಮನೆಗೆ ಬೆಳಕಿಲ್ಲ, ಕಸಬಾರಿಗೆ ಇರಲಿಲ್ಲ ಅಂದ್ರೆ ಮನೆ ಶುಚಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಸಬರಿಗೆ ಪುಣ್ಯಾತ್ಮನೆ ಮನೆಯೆಲ್ಲ ಗುಡಿಸ್ತದ, ದೇವರ ಕೋಲಿಯನ್ನು ಶುಚಿಗೊಳಿಸ್ತದ, ಅಂಗಳ ಕೂಡ ಶುಚಿಗೊಳಿಸ್ತದ. ಕೊನೆಗೆ ಹೋಗಿ ಒಂದು ಮೂಲಿ ಒಳಗೆ ತನ್ನ ಮತ್ತು ವಿಶ್ರಾಂತಿ ಜೀವನವನ್ನು ಕಳೀತದ. ಆ ಕಸಬರಿಗೆ ಎಂದರೆ ಜಳಕ ಮಾಡೈತೇನ್ರಿ? ಕಸಬರಿಗೆ ಎಂದೂ ಜಳಕ ಮಾಡಿಲ್ಲ ಮಾನುಭಾವರೇ. ಆ ಕಸಬರಿಗೆ ಹೆಂಗ ಜಳಕ ಮಾಡಲಿಲ್ಲ ಅಂದ್ರೂ ಕೂಡ ನಮ್ದೆಲ್ಲ ಸ್ವಚ್ಛವನ್ನು ಮಾಡಿದ, ತಾನು ಮಾತ್ರ ಮೈಗೆ ಸ್ವಚ್ಛ ಹಚ್ಕೊಂಡಿಲ್ಲ, ಹೊಲಸನ ಅಂಟುಕೊಂಡಿಲ್ಲ. ಹಾಗೆ ನಮ್ಮದು ಪುಣ್ಯಾತ್ಮನ 108 ಇದರಲ್ಲಿ ಇಟ್ಟುಕೊಂಡಿದ್ರು ಕೂಡ ಯಾವುದಕ್ಕೂ ಕೂಡ ನಮ್ಮ ಭಾವ ಬಟ್ಟಲವನ್ನು ಅಂಟಿಸಲಾರದೆ ಇದನ್ನೊಂದಿಷ್ಟು ಈ ಹೊಲವನ್ನು ಸ್ವಚ್ಛಾಗಿ ಇಟ್ಟುಕೊಂಡಿ ಅಂದ್ರ ಅದಕ್ಕೆ ದೇವನ ದರ್ಶನ ಆಗ್ತದಂತ, ಪರಮಾತ್ಮನ ಒಲಿಮೆ ಆಗ್ತದಂತ. ಬಡತನ ಇದ್ರೂ ಚಿಂತಿಲ್ಲ, ಅಕ್ಷರ ಅನುಭವ ಇರಲಿಲ್ಲ ಅಂದ್ರೆ ಚಿಂತಿಲ್ಲ. ಅದಕ್ಕೆ ಬರೀತಾರೋ, ಜೀವನ ದರ್ಶನ, ಜೀವನದ ಅನುಭವ ಆಗಬೇಕಾಗಿತ್ತಾನ ಕಲಿತಾವಿರ್ಲಿ ಕಲಿಲಾರ್ದವಿರ್ಲಿ, ತೆರೆದ ಹೃದಯ ಇರಬೇಕಂತ, ಅರಳಿದ ಮನಸ್ಸಿರ್ಬೇಕಂತ. ಇವೆರಡೂ ಇತ್ತಂದ್ರೆ ಅವನಿಗೆ ಜೀವನ ದರ್ಶನ ಆಗ್ತದಂತಕ್ಕಂಥ ಮಾತ ಹೇಳ್ತಾರೆ. ಪುಣ್ಯ ಜೀವನ ದರ್ಶನವನ್ನು ಪಡ್ಕೊಳ್ಳೋ ಸಲುವಾಗಿ ಆಮ್ರವನದಲ್ಲಿ ಬುದ್ಧ ಭಗವಾನರ ಪ್ರವಚನ ನಡೆದದ, ನಡಿಬೇಕಂತ ನಿಶ್ಚಯ ಆಗ್ಯದ. ಆ ಆಮ್ರವನದಲ್ಲಿ ನಡೀತಕ್ಕಂಥ ಪ್ರವಚನವನ್ನು ಆಲಿಸಬೇಕು ಅಂತ ತಿಳ್ಕೊಂಡು ಪುಣ್ಯಾತ್ಮರೇ, ಹೃದಯದೊಳಗೊಂದಿಷ್ಟು ಭಾವದಲ್ಲಿ ಲವಲವಿಕೆ ಇರತಕ್ಕಂಥ ಬಡ ಕುಟುಂಬ ವ್ಯಥೆಯನ್ನ ಪಡ್ತದ. ಏನಂತ ವ್ಯಥೆ ಪಡ್ತದಂತ ಕೇಳಿದ್ರ, ನಮ್ಮದು ಕಿತ್ತು ತಿನ್ನತಕ್ಕಂಥ ಬಡತನ, ಬಡತನದ ಸಂಸಾರದ ಭವನೆಯನ್ನ ಅಥವಾ ಬಡತನ ಸಂಸಾರದ ತೇರನ್ನು ಎಳಿಬೇಕಾದ್ರ ನಾವು ಕಾಯಕ ಮಾಡಲೇಬೇಕಾಗ್ತದ, ನಾವು ದುಡಿಮೆಯನ್ನು ಮಾಡಲೇಬೇಕಾಗ್ತದ. ಅದಕ್ಕೆ ಒಂದು ಮಾತು ಬಲ್ಲವರು ಬರೀತಾರ, ಬೇಡಿ ಉಂಡ್ರ ನೀಡಿದಷ್ಟತ್ತ, ದುಡಿದು ಉಂಡ್ರ ಹೊಟ್ಟೆ ತುಂಬಷ್ಟತ್ತ. ನಾವು ಬೇಡಿ ಉಂಡ್ರ ಅವ್ರು ಎಷ್ಟು ನೀಡ್ತಾರ ಅಷ್ಟ ಉಣಬೇಕಾಗ್ತದ. ಅಕಸ್ಮಾತ್ ಪುಣ್ಯಾತ್ಮರೇ, ನಿನ್ನು ತಿಂದುಂಡು ತಿರುಗುವ ಚಂಡಾಳಿ ದೇವನ್ನ ದಂಡಿಸಿ ದುಡಿದು ಬಸವಾದಿ ಶರಣರ ಈ ನಾಡಿಗೆ ದುಡಿಯುವ ಕೈಗಳಿಗೆ ಎಂತ ಅಪರೂಪವಾಗಿರ್ತಕ್ಕಂಥ ಶಕ್ತಿಯನ್ನು ತಂದುಕೊಟ್ರು ಅಂತ ಕೇಳಿದ್ರ, ಕಾಯಕವೇ ಕೈಲಾಸ ಅಂತಕ್ಕಂಥ ಶಕ್ತಿಯನ್ನು ತುಂಬಿಕೊಟ್ರು. ಅಂತ ಕಾಯಕವನ್ನ ಮಾಡಿ
ಉಣಬೇಕು ಅಂತಕ್ಕಂಥದನ್ನು ಕೂಡ ಬಹಳ ಸುಂದರವಾದಂಥ ಹಿಂದಿನ ಪೂರ್ವಜರು ನಮಗೆ ಹೇಳ್ಕೊಂಡು ಬಂದಾರ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದು ಹೇಳ್ಯಾರ. ಇವತ್ತಿನ ದಿನಮಾನದಾಗ ನಾವುಗಳು ಪುಣ್ಯಾತ್ಮರೇ ಏನು ಸರ್ಕಾರ ಯೋಜನೆಗಳ ತಪ್ಪಾಗ್ಲತ್ತೋ ಗೊತ್ತಿಲ್ಲ, ನಮ್ಮ ಹೆಜ್ಜೆಗಳು ತಪ್ಪಾಗ್ಲಿಕ್ಕೆ ಗೊತ್ತಿಲ್ಲ. ಒಟ್ಟು ದುಡಿದಂದ್ರೆ ಯಾರಿಗೆ ಒಲ್ಲಾಗೈತಿ, ದುಡಿದಂದ್ರೆ ಯಾರಿಗೆ ಒಲ್ಲಾಗೈತಿ. ಯಾವ ಪುಣ್ಯಾತ್ಮರ ಮನ್ಯಾಗ ಹೆಂಡತಿ ಏನ್ ಹೇಳ್ತಾಳಂದ್ರ, ನೀರು ತಗೊಂಡು ಬರ್ರಿ, ಖುಷಿಗೆ ತಗೋರಿ, ಏನೋ ಗದ್ದಲ ಹೇಳ್ತಾಳಂತ. ಇವ್ ಒಂದು ಕೊಡ ನೀರು ತಗೊಂಡು ಬರ್ರಿ ಅಂದ್ರೆ ನಾ ಸಾಧು ಹಾಕಂತಿದ್ದ. ನೀವು ಒಂದು ಕೊಡ ಅಕಸ್ಮಾತ್ ಮಡದು ಏನಾದ್ರೆ ಕೆಲಸ ಹೇಳ ನಾ ಮಠಕ್ಕೆ ಹೊಂಟೆ ಅಂತಿದ್ದು. ಆ ಹೆಣ್ಮಗಳದ ಹೊಸದಾಗಿ ಲಗ್ನಾಗಿ ಮನೆಗೆ ಬಂದಿದ್ಳು. ಅಕಸ್ಮಾತ್ ನನ್ನ ಗಂಡ ಸನ್ಯಾಸಿಯಾಗಿ ಹೋದಂದ್ರೆ ನನ್ನ ಜೀವನ ವ್ಯರ್ಥ ಆಗ್ತದೆ, ತಾಳ್ಬೇಕು. ಯಾಕ ತಾಳಿ ಕೊಳ್ಳಿಗೆ ಕಟ್ಟ್ಯಾರ. ತಾಳ್ಬೇಕು ಅಂತಕ್ಕಂಥ ಆಲೋಚನೆ ಒಳಗೆ ಪುಣ್ಯಾತ್ಮರ ತಾಳಿದಳು. ಸಹನೆ ಕಟ್ಟಿ ಹೊಡಿತದ, ಸಹನೆ ಕಟ್ಟೆ ಹೊಡಿತದ. ಯಾವ ಪುಣ್ಯಾತ್ಮ ಕೈ ಒಳಗೊಂದು ಬಟ್ಟಲು ಹಿಡ್ಕೊಂಡು ಸಂಚಾರ ಯಾತ್ರೆಯನ್ನು ಮಾಡುವಂತ ಸಂದೊಳಗೆ ಸುಂದರವಾಗಿರ್ತಕ್ಕಂಥ ನೀವಂತೀರ ಫಿಲ್ಟರ್ ನೀರತ್ತೆ, ಫಿಲ್ಟರ್ ನೀರಂತಿಲ್ಲ ಅಂತ ನೀರು ತಗೊಂಡು ತನ್ನ ಬಟ್ಟಲೊಳಗೆ ಕುಡಿತಿದ್ದ. ನೀರು ಗಲೀಜು ವಾಸ ಬರ್ತಿತ್ತು. ಈ ನೀರು ಚೆಲ್ಲಿದ ಮತ್ತೊಂದ್ ಕಡೆ ಹೋದ, ಅಲ್ಲಿ ನೀರು ತಗೊಂಡ, ಅಲ್ಲಿ ನೀರು ವಾಸನೆ ಬರಾಕತ್ತು. ಅವ್ ಬೈಲಿಕತ್ತ ಆ ನೀರಿಗೆ ತನ್ನ ಸಹನೆಯ ಕಟ್ಟೆ ಹೊಡಿತದ. ಏ ಹುಚ್ಚಿ, ನಿನ್ನ ಬಟ್ಲ ಮೊದಲು ಸ್ವಚ್ಛಂಗ ಐತಿಲ್ಲ ನೋಡ್ಕೊ ಅಂತ ಹೇಳ್ತದ ನೀರು. ನನಗೆ ಹೆಸರು ಇಡ್ಲಕ್ ಹೋಗ್ಬೇಡ, ನನ್ನ ಮೇಲೆ ಅಪವಾದನ ಕೊಡ್ಬೇಡ. ನಿನ್ನ ಮೊದಲು ನೀನೇನು ಬಳಸಲಿಕ್ಕೆ ಹತ್ತಿದಿಲ್ಲ, ಆ ಬಟ್ಟಲು ಶುಚಿಯಾಗೈತಿಲ್ಲ ಅಂತಕ್ಕಂಥದ್ದು ಮೊದಲು ತಿಳ್ಕೊ ಅಂತಕ್ಕಂಥ ಮಾತು ಹೇಳಿದಾಗ ನೀರು ಚೆಲ್ಲಿ ಆ ಬಟ್ಟಲು ತಗೊಂಡು ಮೂಗಿಗೆ ವಾಸ ನೋಡೋ ಕಾಲಕ್ಕೆ ಅದಕ್ಕಿಂತ ದುರ್ಗಂಧ ವಾಸ ಬರ್ತಿತ್ತ. ಅವಾಗ ವಿಚಾರ ಮಾಡಿದತ್ತ, ನನ್ನ ಬಟ್ಲ ಮೊದಲು ಸ್ವಚ್ಛ ಇಲ್ಲ, ಇನ್ನೊಂದು ಕೆಸರಿಟ್ಟು ಏನು ಮಾಡಲಿ ತಿಳ್ಕೊಂಡು ಆ ಬಟ್ಟಲವನ್ನು ಸ್ವಚ್ಛಂಗಿ ತೊಳೆದು ಅವಾಗ ಮತ್ತೆ ಪುಣ್ಯಾತ್ಮರ ನೀರು ಕುಡಿಲಿಕ್ಕೆ ಹೋದ. ನೀರು ಸ್ವಚ್ಛಾಗಿ ಸುವಾಸನ ರೂಪದಾಗ ಹತ್ಲಕ್ಕಂತತ್ತ. ಅದಕ್ಕೆ ಬಸವಣ್ಣ ಹೇಳಿದ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ತನುವು ಸಂತೈಸಿಕೊಳ್ಳಿ ಅಂತ ಹೇಳ್ಯಾರ. ನಾವು ನಮ್ಮದ ಮೊದಲು ಹೊಲ ಹಸನ ಮಾಡ್ಕೋಬೇಕಂತ, ನಮ್ಮ ಹೊಲ ಹಸನ ಮಾಡ್ಕೋಬೇಕು ಅಂತಕ್ಕಂಥ ದುಡಿಮೆ ಅಂತಕ್ಕಂಥ ಕಾಯಕ ಅಂತಕ್ಕಂಥದನ್ನ ಪುಣ್ಯಾತ್ಮರ ನಾವೆಲ್ಲ ಕಲ್ಪನೆ ಇಟ್ಕೋಬೇಕು. ಇವತ್ತು ನಾನು ಉಣ್ತಕ್ಕಂಥ ಅನ್ನ ನನ್ನ ದುಡಿಮೆಯಿಂದ ಐತೋ ಇನ್ನೊಬ್ಬರದೈತೋ ಅಂತಕ್ಕಂಥ ಒಂದು ಸಲ ನನ್ನಲ್ಲಿ ಗಮನಕ್ಕೆ ಬರಬೇಕು. ನಾನು ಇವತ್ತು ಊಟ ಮಾಡ್ತಕ್ಕಂಥ ಅನ್ನ ಏನು ನನ್ನ ಶ್ರಮದಿಂದದೋ ಏನು ಇನ್ನೊಬ್ಬರ ದುಡಿಮೆ ಒಳಗಿಂದ ಐತಿ ಅಂತ ತಿಳ್ಕೊಂಡು ಇವತ್ತು ರಾಷ್ಟ್ರ ಸಂತರಾಗಿರತಕ್ಕಂಥ ವಿಶ್ವ ಸಂತರಾಗಿರತಕ್ಕಂಥ ಶತಮಾನದ ಸಂತರು ಪುಣ್ಯಾತ್ಮರ ಚಿಂಚಲಿ ಗ್ರಾಮದಲ್ಲಿ ಪ್ರವಚನ ನಡೆದದ್ದು. ಅವರು ವಿಶೇಷವಾಗಿ ಗುರುಗಳು ಬುದ್ಧಿಜಿಯವರು ವಾಸ್ತವ ಇರತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ರೆ ಜನರ ಸಂಘ ಇರಬಾರದು, ಪ್ರಕೃತಿ ಮಧ್ಯದಲ್ಲಿ ಒಂದಿಷ್ಟು ದೂರದಲ್ಲಿ ಇರತಕ್ಕಂಥ ತಮಗೆಲ್ಲ ಗೊತ್ತಿರತಕ್ಕಂಥ ಪ್ರಸಂಗ. ನಿಮಗೆ ಗೊತ್ತದ, ನಾನು ನೆನಪಿಗೆ ತಂದು ಕೊಡ್ತಾ ಇದ್ದೀನಿ ಕಾಯಕ ಅಂದ ತಕ್ಷಣ. ಅಂತ ಸಂದೊಳಗ ಪುಣ್ಯಾತ್ಮರ ಚಿಂಚಲಿಯನ್ನು ಬಿಟ್ಟು 3-4 ಕಿಲೋಮೀಟರ್ದಲ್ಲಿ ಹೊಲದಲ್ಲಿ ಅವ್ರಿಗೆ ವಾಸ್ತವ್ಯವನ್ನು ಮಾಡ್ಯಾರ. ವಾಸ್ತವ್ಯವನ್ನು ಮಾಡಿರ್ತಕ್ಕಂಥ ಗುರುಗಳು ಪುಣ್ಯಾತ್ಮ ಆ ಮನೆ ಪ್ರಸಾದವನ್ನು ಕೊಡೋ ಕಾಲಕ್ಕ ಈ ಪುಣ್ಯಾತ್ಮನ ಪ್ರಸಾದ ಉಂಡ ನಾನು ಈತನ ಉಪಕಾರ ನನಗೆ ತೀರಿಸ್ಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೊಂಡು ಆತನ ಹೊಲದಲ್ಲಿ ಇರ್ತಕ್ಕಂಥ 1 ಎಕರೆ ಕಸವನ್ನು, ಪುಡಾರಿ ಕಸವನ್ನು ಗುರುಗಳು ಯಾರಿಗೆ ಗೊತ್ತಿಲ್ಲದ ಕೀಳ್ತಾರ. ಅದನ್ನು ಒಂದು ಸಲ ಕೀಳ್ತಕ್ಕಂಥ ಪ್ರಸಂಗವನ್ನು ಮನೆ ಯಜಮಾನ ಹೊಲದ ಮಾಲಕ ನೋಡ್ತಾನ. ನಡೆದಾಡೋ ದೇವರು, ಮಾತನಾಡ್ತಕ್ಕಂಥ ದೇವರು, ವಿಶ್ವಸಂತರು, ಶತಮಾನದ ಸಂತರು, ನುಡಿಗಳನ್ನು ಒಂದಾಗಿಸಿರ್ತಕ್ಕಂಥ ಅಂತ ಭಗವಂತ ದೇವರು ಬಂದ ನನ್ನ ಹೊಲದಾಗ ದುಡಿಲಕ್ಕತ್ತಾನ. ನಾನೇನಾದ್ರೂ ಇದನ್ನ ಋಣವನ್ನು ಮುಟ್ಟಿಸಬೇಕಲ್ಲ, ಇವರ ಋಣದಿಂದ ನಾನು ಮುಕ್ತನಾಗಬೇಕಂತ ತಿಳ್ಕೊಂಡು ಕೊನೆಯ ಪ್ರವಚನ ಮುಗಿಸಿ ಕೊನೆ ದಿನದಲ್ಲಿ ಹೇಳ್ತಾನ, ಗುರುಗಳೇ ಆವತ್ತು ನನ್ನ ಹೊಲದಲ್ಲಿ ನೀವು ಹೃದಯ ಹೊಲದ ಕಸವನ್ನು ಹಸನು ಮಾಡಲು ಏನ್ ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಹೊರಗಿನ ಹೊಲ ಹಸನು ಮಾಡಬೇಕಾಗಿತ್ತ, ರೆಂಟೆ ಕುಂಟೆ ಹೊಡಿಬೇಕಾಗ್ತದ. ಹೃದಯ ಹೊಲ ಹಸನು ಮಾಡಬೇಕಾಗಿದ್ರೆ ಪುಣ್ಯಾತ್ಮರ ಅನುಭವದ ಮಾತುಗಳು ಅಂತಕ್ಕಂಥದ್ದು ಬೇಕಾಗ್ತದೆ. ಅಂತ ಅನುಭವದ ಮಾತುಗಳು ಅವ್ರು ಮಾಡ್ತಕ್ಕಂಥ ಕಾಯಕವನ್ನ ಆ ಭಕ್ತನ ಮನಸ್ಸಿಗೆ ನಟ್ಟಿತ್ತು, ಹೃದಯಕ್ಕೆ ನಾಟಿತ್ತು. ಆತ ಹೇಳಿದ, ಇದು 1 ಎಕರೆ ಹೊಲವನ್ನ ನಿಮ್ಮ ನೆನಪಿಗಾಗಿ ನನ್ನ ಹೊಲದಲ್ಲೇ ನಿಮ್ಮ ಶ್ರೀಮಠ ತಯಾರ ಆಗಬೇಕು, ಈ ಋಣದಿಂದ ನಾನು ಮುಕ್ತನಾಗಬೇಕಂತ ತಿಳ್ಕೊಂಡು 1 ಎಕರೆ ಜಾಗವನ್ನು ದಾನ ಕೊಟ್ಟಾನೆ. ಇವತ್ತಿಗೆ ನಿಮ್ ಚಿಂಚಲಿ ಬಿಟ್ಟು ಸ್ಟೇಷನ್ಗೆ ಹೋಗ್ತಾ ತೋಟದೊಳಗೆ ಕಾಣ್ತದ ಆಶ್ರಮ, ಹೋದಾರಿಗೂ ಗೊತ್ತದ.
ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಪುಣ್ಯಾತ್ಮರೇ, ಪ್ರತಿಯೊಬ್ಬರು ಕೂಡ ದುಡಿಬೇಕು ಅಂತಕ್ಕಂಥದ್ದು, ದುಡದೇ ಉಣಬೇಕು ಅಂತಕ್ಕಂಥ ಆಲೋಚನೆ ಒಳಗೆ ಒಂದು ಸಲ ನೀವು ಬಂದು ಬಿಟ್ರೆ ನಮಗೆ ಬಡತನ ಬರುವುದಿಲ್ಲ. ವ್ಯವಸ್ಥಿತವಾಗಿ ದುಡಿತಕ್ಕಂಥ ವ್ಯಕ್ತಿಗೆ ಬಡತನನೇ ಇಲ್ಲ ಅಂತ ಹೇಳ್ಯಾರ. ಸೋಮಾರಿಗೆ ಮಾತ್ರ ಬಡತನ ಎಂದೂ ಬೆನ್ನು ಬಿಡುವುದಿಲ್ಲ. ಸೋಮಾರಿಗೆ ಯಾವ ಪುಣ್ಯಾತ್ಮ 8 ಗಂಟೆ ಕೇಳ್ತಿದತ್ತ, ಅದು ಊರು ಅಗಸಿ ಕಟ್ಟಿ ಮೇಲೆ ಮಕ್ಕೊತಿದ್ದತ್ತ. ಹೋಗಿ ಇಂಥ ನಮ್ಮ ರಾಘವೇಂದ್ರನ್ ಅಂತಾರೆ, ಹೋಗಿ ಎಬ್ಬಿಸಿದೆ, ತಮ್ಮ ಹೇಳು ಎಷ್ಟೊತ್ತನ ಮನ್ಕೊಂಡ್ ಹಂಗೆ ಊರಾಗ ಮಂದಿ ಅಗಸ್ಯಾಗೈತಿ, ಹೋಗಾಗ ಬರಾಗ ನೋಡ್ತಾರೋ, ನಿನ್ನ ನೋಡಿ ಮತ್ತೊಬ್ರಿಗೆ ಇದ ರಾಟಿ ಬೀಳ್ಬಾರದು, ಹೇಳು ಅಂತ ಹೇಳಿದ್ರ. ಆಮಂದ ಎದ್ದು ಏನು ಮಾಡಲಿ ಅಂದವ. ಎದ್ದೇನು ಮಾಡೋದು, ಹೋಗಿ ಹೊಲಕ್ಕೆ ಹೋಗು, ಎತ್ತಿಗೆ ಮೇವು ಹಾಕು, ಎತ್ತ ಮೈಸು ಏನು ಮಾಡಲಿ, ಹೊಲಕ್ಕೆ ಗಳೆ ಹೊಡಿ ಅಂದ. ಗಳೆ ಹೊಡೆದು ಏನು ಮಾಡಲಿ, ಭೂಮಿ ಹದ ಮಾಡು, ಹದ ಮಾಡಿದ್ರೆ ಕಬ್ಬ ಹಚ್ಚಿ ಏನು ಮಾಡಲಿ ಅಂದ. ವ್ಯವಸ್ಥಿತವಾಗಿ ಕಬ್ಬು ಬೆಳಿತಾರೆ, ಫ್ಯಾಕ್ಟ್ರಿಗೆ ಹೋಗ್ತದ, ಫ್ಯಾಕ್ಟ್ರಿಗೆ ದುಡ್ಡು ಬರ್ತಾವ, ದುಡ್ಡು ತಗೊಂಡು ಏನು ಮಾಡು, ಮದುವೆ ಮಾಡ್ಕೊಂಡು 2 ಮಕ್ಕಳ ಹಡದು ಏನು ಮಾಡಲಿ ಅಂದವ್. ಅವಕ್ಕೂ ಚಂದಂಗೆ ಶಿಕ್ಷಣ ಕೊಡು, ಅವಕ್ಕೂ ನೌಕರಿ ಹಚ್ಚು, ಅವೆಲ್ಲ ನೌಕರಿಗೆ ಅವಕ್ಕೆ 4 ತಲೆ ಮೇಲೆ ಅಕ್ಕಿ ಕಾಳು ಹಾಕೋ, ಅನ್ಕ ನಿನ್ನ ದಂಡಿಗೆ ಬಂದಿರುತ್ತೆ, ತಂಡಗೊಂದು ಮೂಲ್ಯಾಗ ಕೂತು ಬಿಡಕ್ಕೆ ಅಂದತ್ತ. ಮತ್ತೆ ಈಗೇನು ಮಾಡ್ಲಕತ್ತೇನೆ ಅಂದತ್ತ. ಅಂತ ಪುಣ್ಯಾತ್ಮರ ಕಾಯಕದೊಳಗೆ ನಿರತನಾಗಿರತಕ್ಕಂಥ ಒಂದು ಬಡ ಕುಟುಂಬ ಆಂಬರವನದಲ್ಲಿ ಬುದ್ಧ ಭಗವಾನರ ಪ್ರವಚನ ಆರಂಭಗೊಳ್ತತಿ ಅಂತಕ್ಕಂಥ ಸಂದೇಶ ಕಿವಿಗೆ ಮುಟ್ಟಿದಾಗ ಹೃದಯದಲ್ಲಿ ತಳಮಳ ಆರಂಭ ಆಗ್ತದೆ. ನಾನು ಕೇಳಬೇಕಲ್ಲ, ಅನುಭಾವಿಗಳ ಮಾತನ್ನ ಕೇಳಬೇಕಲ್ಲ. ಅದಕ್ಕೆ ಅಕ್ಕಮಾದೇವಿ ಸುಂದರವಾದಂಥ ಮಾತನ್ನ ಬಳಸ್ತಾಳ. ಕರ್ಣಕ್ಕೆ ಶೃಂಗಾರ ಯಾವುದು, ಕರಕ್ಕೆ ಭೂಷಣ ಯಾವುದು, ಈ ಕಿವಿಗಳಿಗೆ ಶೃಂಗಾರ ಯಾವುದು ಅಂತ ಹೇಳ್ತಾಳ ತಾಯಿ. ಪುರಾತನರ ಸುಗೀತಗಳನ್ನೇ ಕೇಳುವುದೇ ಈ ಕಿವಿಗೆ ಶೃಂಗಾರ ಅಂತಕ್ಕಂಥ ಮಾತ ಬರೀತಾರೆ. ಯಾಕಂದ್ರ ಅನುಭಾವಿಗಳ ಮಾತದಿಂದ ಬದುಕನ್ನು ಬದಲಿಸ್ಲಿಕ್ಕೆ ಬರ್ತದೆ. ಈ ಜಗತ್ತು ಪುಣ್ಯಾತ್ಮರ ಮಾತು ಇರ್ಲಿಲ್ಲ ಅಂದ್ರ, ಮಾತು ಇರ್ಲಿಲ್ಲ ಅಂದ್ರ ಜಗತ್ತೇ ಮೌನಾಗಿ ಬಿಡ್ತಿತ್ತು, ಮೂಕಾಗ್ತಿತ್ತು, ಜಗತ್ತೇ ಮೂಕಾಗ್ತಿತ್ತು. ಅದಕ್ಕ ಮಾತು ಪುಣ್ಯಾತ್ಮರೇ ಮಾನವನ ಬದುಕನ್ನು ಬದಲಿಸ್ತಕ್ಕಂಥ ಶಕ್ತಿ ಎದಕ್ಕೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಮಾತೆಂಬುದು ಜ್ಯೋತಿರ್ಲಿಂಗ ತಿಳ್ಕೊಂಡು ಅಲ್ಲಮರು ಕೂಡ ಬರ್ಕೊಂಡು ಬರ್ತಾರ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಎಷ್ಟು ಅನುಭವಗಳು ಹೇಳ್ಯಾರ. ಆ ಮಾತು ಹೇಗಿರ್ಬೇಕು ಅಂತ ಕೇಳಿದ್ರ ಅದಕ್ಕೆ ಬಲ್ಲವ್ರು ಹೇಳ್ಯಾರ, ನಿನ್ನ ಮಾತು ಹೆಂಗಿರ್ಬೇಕು ಅಂತ ಕೇಳಿದ್ರ ಅನುಭಾವಿಗಳ ಸಂತರ ಶರಣರ ಅನುಭಾವಿಗಳ ನುಡಿಗಳಿಗೆ ವಚನ ಅಂತ ಕರೆದಾರ, ಪ್ರವಚನ ಅಂತ ಕರೆದಾರ. ಯಾವ ಮಾತಿನಿಂದ ಮನಸ್ಸು ಅರಳುತ್ತದ ಅದಕ್ಕೆ ಪ್ರವಚನ ಅಂತ ಕರೀತಾರ. ಯಾವ ಮಾತುಗಳಿಂದ ಮನಸ್ಸು ಕೆರಳುತ್ತದಲ್ಲ ಅದಕ್ಕೆ ವಚನ ಅಂತ ಬರ್ಲಿಕ್ಕೆ ಬರುದಿಲ್ಲ ಪುಣ್ಯಾತ್ಮರೇ, ಅದ ಕದನಕ್ಕೆ ಮೂಲ ಆಗ್ತದ. ಯಾರೇ ಮಾತನಾಡಿ ಮನಸ್ಸು ಅರಳುತ್ತಿರ್ಬೇಕಂತ ಕೇಳಿದಂಗ ಹೌದಿಲ್ಲ. ಅದಕ್ಕೆ ಅಕ್ಕ ಸುಂದರವಾಗಿ ಚಿಂತನ ಹೇಳಿದ ಏನು ಅಂತ ಕೇಳಿದ್ರ, ಈ ಕರ್ಣಕ್ಕೆ ಶೃಂಗಾರ ಯಾವುದು ಅಂತ ಕೇಳಿದ್ರ ಪುರಾತನರ ಸುಗೀತಗಳನ್ನ, ಬರೇ ಗೀತೆ ಅಂದಿಲ್ಲಕ್ಕೆ ಸು ಅಂದ್ರ ಒಳ್ಳೆ ವಿಚಾರಗಳನ್ನ, ಒಳ್ಳೆ ಮಾತುಗಳನ್ನ, ಒಳ್ಳೆ ಸಂದೇಶವನ್ನ, ಒಳ್ಳೆ ಅಪರೂಪವಾಗಿರತಕ್ಕಂಥ ಬದುಕನ್ನ ಮಾರ್ಗವನ್ನ ತೋರಿಸ್ತಕ್ಕಂಥ ಮಾತುಗಳೇನದಲ್ಲ ಅದು ಮಾತ್ರ ಈ ಕಿವಿಗೆ ಶೃಂಗಾರ ಆಗ್ತದಂತಕ್ಕಂಥ ಮಾತು ಹೇಳ್ಯಾರ. ಗುರುವಿನ ಜ್ಞಾನದ ಆಭರಣವನ್ನ ಯಾವ ವ್ಯಕ್ತಿ ತನ್ನ ಅಂಗಕ್ಕೆ ಧರಿಸಿಕೊಳ್ತಾನ ಆ ಅಂಗ ಪುಣ್ಯಾತ್ಮರೇ ಏನಾಗ್ತದೆ ಅಂತ ಕೇಳಿದ್ರೆ ಲಿಂಗಮಯ ಆಗ್ತದೆ ಅಂತ ಹೇಳ್ತಾರೆ. ಲಿಂಗಮಯ ಆಗ್ತದೆ. ಅದಕ್ಕೆ ಪುಣ್ಯಾತ್ಮರೇ ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬಂದದ್ದು ಲಿಂಗ ಭೋಗ ಅಂತ ಹೇಳ್ತಾರ. ಅಂತದನ್ನ ಪಡಿ ಸಲುವಾಗಿ ಅಂತ ಅಪರೂಪವಾಗಿರ್ತಕ್ಕಂಥ ಈ ಜಗತ್ತಿನೊಳಗೆ ಕೇಳಿ ಕೇಳಿ ಎಷ್ಟು ಕೇಳಿದ್ರು ಕೂಡ ಇನ್ನೂ ಕೇಳಬೇಕು ಅನ್ನಿಸ್ತೈತಿ ಅಂತ, ಇನ್ನೂ ಕೇಳಬೇಕು ಅನ್ನಿಸ್ತೈತಿ ಅಂತ, ಇನ್ನೂ ಕೇಳ್ಬೇಕು ಅನ್ನಿಸ್ತೈತಿ ಅನ್ನೋಟ್ಟಿಗೆ ನಾಳೆಗೆ ಬರೀ ಅಂದ್ ಎದ್ದು ಹೋಗ್ತಿರತ್ತವ್ರು. ಯಾರು ಗೊತ್ತೈತಿ? ಇನ್ನೂ ಕೇಳ್ಬೇಕಂತ ಜನ ಕಿವಿ ಕೊಟ್ಟು ಕುಂತಾಗ ನಾಳೆಗೆ ಬರ್ರಿ, ಮತ್ತೆ ನಾಳೆಗೆ ಬನ್ನಿ ಅಂತ ಹೋಗಿಬಿಡ್ತದ್ರತ್ತ. ಅದಕ್ಕೆ ಅವ್ರಿಗೆ ಮಾತುಗಳಂತ ಕರೀತಾರ, ಅದಕ್ಕೆ ವಚನ ಅಂತ ಕರೀತಾರ. ಪರಿವರ್ತನಾ ಪರಮಾಮೃತ ಸವಿತಕ್ಕಂಥ ಘಟ್ಟಕ್ಕೆ ಪ್ರವಚನ ಅಂತ ಕರೀತಾರ. ಬದಲಾವಣೆ ಆಗಬೇಕು.
ನಾನು ಹೇಳಾಕತ್ತೆ ನಿಮ್ಮ ಕಮಿಟಿ ಬಂಧುಗಳಿಗೆ, ಎಷ್ಟು ವರ್ಷ ಜಾತ್ರೆ ಮಾಡ್ರಿ ಮುಖ್ಯ ಅಲ್ಲ, ಎಷ್ಟು ಅನ್ನ ಕಪ್ಸೇರಿ ಗೊತ್ತಿಲ್ಲ, ಎಷ್ಟು ರೊಕ್ಕಗೊಳೆ ಮಾಡ್ಯಾರ ಗೊತ್ತಿಲ್ಲ. ಈ ಪ್ರವಚನವನ್ನ ಕೇಳುವುದರಿಂದ ಎಷ್ಟು ಜನ ಸಾತ್ವಿಕ ಬದುಕಿನಂತ ಸಾಗಿ ಬಂದಿರಿ ಅಂತಕ್ಕಂಥದ್ದು ಒಂದು ಸಲ ನೀವು ಆಲೋಚನೆ ಮಾಡ್ರಿ. ಅರಣ್ಯ ಸಿದ್ದಪ್ಪನ ದರ್ಶನ ಆದಂಗ ಆಗ್ತದೆ. ನಿಮ್ಗೆಲ್ಲ ನೆನ್ಪಿಟ್ಕೊ, ನಾವೆಲ್ಲ ಅರಿಸಿ ಬರ್ಬೇಕು, ಬದಲಾವಣೆ ಹಂತಕ್ಕೆ ಬರ್ಬೇಕು. ಯಾವುದು ಬದಲಾವಣೆ ಅಂತಕ್ಕಿದ್ರೆ ಪುಣ್ಯಾತ್ಮರೇ, ದುರಾಚಾರದಿಂದ, ದುರ್ನಡತೆಯಿಂದ, ದುರ್ಗುಣಗಳಿಂದ ನಾವು ಬದಲಾವಣೆ ತರೋದಕ್ಕನ ಇವು ಪ್ರವಚನ ಹಚ್ಚೋದದ. ಅವ್ರು ಅಷ್ಟು ದೊಡ್ಡ ಜಾತ್ರೆ ಮಾಡ್ಯಾರ, ನಾವೇನು ಕಡಿಮೆ ಮಾಡೋದು ಬೇಕಾಗಿಲ್ಲ. ನಾವು ಕಡಿಮೆ ಮಾಡತ್ ಅವ್ರು ದೊಡ್ಡದು ಮಾಡೋದು ಬೇಕಾಗಿಲ್ಲ. ಇನ್ನೊಬ್ಬರ ಗೊಡವೆ ನಮಗ ಬೇಕಾಗಿಲ್ಲ. ಬಸವಣ್ಣ ಬರಿತಾನ, ಎಮ್ಮ ಚಿಂತೆ ಯಮಗೆ ಸಾಲದಯ್ಯ, ಪರರ ಚಿಂತೆ ನಮಗೇ ಕಯ್ಯ, ಕೂಡಲ ಸಂಘ ಒಲೆದಾನ ಒಲಿಲಿಕ್ಕಿಲ್ಲೋ ಅಂತಕ್ಕಂಥ ಚಿಂತೆನೆ. ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಅಂತ ಬರೀತಾರೆ. ನಮ್ಮ ಚಿಂತೆನ ನಮಗೆ ಸಾಲವಲ್ಲದಾಗೈತಿ, ಇನ್ನೊಬ್ಬರು ಗೊಡವಿ ತಗೊಂಡು ನಮ್ಗೆ ಏನ್ ಬೇಕಾಗ್ಯದ. ಅದಕ್ಕೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವ್ಯವಸ್ಥೆಗಳು ನಮ್ಮನ್ನು ಬದಲಿಸ್ತಿರ್ಬೇಕು, ಆನಂದದ ಕಡೆ ಕೊಂಡೊಯ್ತಿರ್ಬೇಕು. ಅಂತ ಆನಂದದ ಕಾರ್ಯಗಳು ಎಲ್ಲಿ ನಡೀತಾವ ಅದಕ್ಕೆ ಸತ್ಸಂಗ ಅಂತ ಕರೀತಾರ.